ಮೇಡಮ್ ಏನ್ ಕೊಡ್ಲಿ ನಿಮ್ಗೆ? ನಂಗೆ ಒಂದ್ ಗ್ಲಾಸ್ ಡೈಹೈಡ್ರೋಜನ್ ಮೊನಾಕ್ಸೈಡ್ ಕೊಡಿ. ಬೇವರ್ಸಿ ಮೇಡಮ್, ಕೆಮಿಕಲ್ ಅಂಗಡಿ ಅಲ್ಲ, ರೆಸ್ಟೋರೆಂಟ್ ಇದು. ನೀರ್ ಕೊಡೋ ಒಂದ್ ಗ್ಲಾಸ್ ಒಳಗೆ. ಹುಷನ್ ಮಕ್ಳಿಗೆ ಅಷ್ಟೇ ಗೊತ್ತಾಗಲ್ಲ. ನೀನು ತಿನ್ನಕ್ಕೆ ಅಂತ ಹೇಳಲ್ವಾ? ಒಂದ್ ಪ್ಲೇಟ್ ಪಾಸ್ತಾ ತಗೊಂತೀನಿ. ನಂಗೂ ಅದೇ ಸೇಮ್ ತಂದ್ಬಿಡ್ರಿ. ಎಸ್ ಮ್ಯಾಮ್. ಇಲ್ಲ ಸೋಡಿಯಂ ಕ್ಲೋರೈಡ್ ಜಾಸ್ತಿ ಆಗ್ಬಿಡೈತೆ. ಏನು ನಮ್ಮ ಊಟದಲ್ಲಿ ಸೋಡಿಯಂ ಕ್ಲೋರೈಡ್ ಆಗೈತಾ? ಪಕ್ಕ ಎದುರುಗಡೆ ಹೊಟ್ಲೋರ್ದೆ ಕೈ ಓಡಾಗಿರುತ್ತೆ. ಅದಲ್ಲ, ಎಲ್ಲರೂ ಕೇಳಿಸ್ಕೊಡ್ರ, ಯಾರು ಊಟ ಮಾಡ್ಬೇಡ್ರಿ. ಊಟದಲ್ಲಿ ಯಾರೋ ಸೋಡಿಯಂ ಕ್ಲೋರೈಡ್ ಮಿಕ್ಸ್ ಮಾಡ್ಬಿಟ್ಟವ್ರೆ. ಎಲ್ಲೋ ನಿಂತ್ಕೊಳ್ರೆ ಎಲ್ಲಾರು. ಸರ್ ನೀವು ಊಟ ಮಾಡ್ಬೇಡಿ ಸರ್. ಬೇವರ್ಸಿ ಬೋಳಿ ಮಗನೆ, ಊಟದಲ್ಲಿ ಉಪ್ಪು ಜಾಸ್ತಿ ಆಗೈತೆ ಅಂತ ಹೇಳಿದವಳು. ಮಚ್ಚಿ ಗಂಧದ ಕಡ್ಡಿ ಹಚ್ಚನ ಕೆಳಕ್ ಬಂದಿದ್ದೀನಿ ಬಾ. ಮಚ್ಚಿ ಲಂಗ್ ಕ್ಯಾನ್ಸರ್ ಆಗಿದ್ಯೋ, ಡಾಕ್ಟರ್ ಹೊಡಿಬರ ಅಂದವ್ರೆ. ದುಡ್ಡು ನಂದೆ. ಈ ಬೋಳಿ ಮಗ ಎಂತ ದೊಡ್ಡ ಬೋಳಿ ಮಗ ಅಂದ್ರೆ ನಾನು ಮಕ್ಳಿಗೆ ಬಯೋಡಾಟಾ ಬೇರೆ ಕೇಳು. ಮಗ ಎಲ್ಲಿದೆಯೋ? ಜಿಮ್ಮಲ್ಲಿದ್ದೀನಿ ಹೇಳ. ಅದೇ ನನ್ ಫ್ರೆಶ್ ಇದ್ಲಲ್ಲ, ಇವಾಗ ಹೋಗ್ಬಿಟ್ಲಾ? ಅವಳ ಆತ್ಮಕ್ ಶಾಂತಿ ಸಿಗ್ಲಿ. ಯೋ ಗೋಸೋದಕ್ಕೆ ನಾ ಹೇಳೋದ್ ನಮ್ ಮೊದ್ಲು ಕೇಳು. ಸರಿ ಹೇಳಪ್ಪ. ಅವ್ಳು ಮೆಸೇಜ್ ಮಾಡಿದವಳೆ. ಯಾರ್ಗೆ? ಗುಬಾಲ್ ನನ್ ಮಗನ. ಯಾರಿಗೂ ಮೆಸೇಜ್ ಮಾಡಿದ್ರೆ ನಿಂಗೆ ಯಾಕೋ ಹೇಳ್ತಿದ್ದೆ ನಾನು. ಸಾರಿ. ಹೌದು, ಏನಂತ ಮೆಸೇಜ್ ಮಾಡೋಳೆ? ಹಾಯ್ ಹೇಗಿದ್ದೀರಾ ಅಂತ ಮೆಸೇಜ್ ಮಾಡೋಳೆ. ಚೆನ್ನಾಗಿದ್ದೀನಿ ಅಂತ ರಿಪ್ಲೈ ಮಾಡಲಾ? ಬೇಡ ಈಗ ಏನಾದ್ರು ನಿನ್ ಮೆಸೇಜ್ಗೆ ರಿಪ್ಲೈ ಮಾಡಿದ್ರೆ ಖಾಲಿ ಪಲಾವ್ ಅನ್ಕೊಂಡ್ಬಿಡ್ತಾಳೆ. ಈಗ ಮೆಸೇಜ್ ನ ನೋಡಿ 2 ನಿಮಿಷ ಆದ್ಮೇಲೆ ರಿಪ್ಲೈ ಮಾಡಿ. ಓಕೆ. ಇವಾಗ 2 ನಿಮಿಷ ಆಯ್ತು, ಏನಂತ ರಿಪ್ಲೈ ಮಾಡಿ. ಸಾರಿ, ಇಮಿಡಿಯೇಟ್ ರಿಪ್ಲೈ ಮಾಡಬೇಕು ಅನ್ಕೊಂಡೆ, ಆದ್ರೆ ಕ್ಲೈಂಟ್ ಬಂದ್ರು. ಐ ಗಾಟ್ ಬ್ಯೂಟಿ ಬಿಸಿ ಅಂತ ಕಳಿಸ್ತೆ ಮಗ. ಇಮಿಡಿಯೇಟ್ ಆಗಿ ರಿಪ್ಲೈ ಬಂತು. ಏನಂತ? ಇಟ್ಸ್ ಓಕೆ, ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಮಾಡಿದ್ನ ಮೆಸೇಜ್ ಮಾಡಿ ಅಂತ ಬಂತು. ಹೇಳು. ಇಫ್ ಇಟ್ಸ್ ಯು ದೆನ್ ಪ್ಲೀಸ್ ಡಿಸ್ಟರ್ಬ್ ಮೀ ಮೋರ್ ಆಫನ್ ಅಂತ. ಮಗ ರಿಪ್ಲೈ ಬಂತು. ನಾಚ್ಕೊಳ್ಳೋ ಎಮೋಜಿ ಕಳ್ಸಿದಾಳೆ. ನೀವು ಎಮೋಜಿಯಲ್ಲಿ ನಾಚ್ಕೊಳ್ಳೋದ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಇನ್ನು ರಿಯಲ್ ಆಗಿ ನಾಚ್ಕೊಳ್ಳೋದ್ ನೋಡಿದ್ರೆ 2 ಕಣ್ ಸಾಕಾಗಲ್ಲ ಅನ್ಸುತ್ತೆ ಅಂತ ರಿಪ್ಲೈ ಮಾಡು. ಮಗ ಥ್ಯಾಂಕ್ ಯು ಅಂತ ಕಳಿಸಿ ಆರ್ಟ್ ಎಮೋಜಿ ಕಳ್ಸಿದಾಳೆ. ಸರ್ ಏನ್ ಮಾಡ್ಲಿ? ಏನು ಮಾಡೋಕ್ ಹೋಗ್ಬೇಡ, ಟೈಪ್ ಮಾಡೋ ತರ ಆಕ್ಟ್ ಮಾಡು. ಮೆಸೇಜ್ ನೋಡಿ ತಾನೆ 10 ಮಿನಿಟ್ಸ್ ವೇಟ್ ಮಾಡು, ಅವಳೇ ರಿಪ್ಲೈ ಮಾಡ್ತಾಳೆ. ಮಗ ರಿಪ್ಲೈ ಬಂತು. ಏನು ಮೆಸೇಜ್ ನೋಡಿದ್ರೆ ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತ ಕಳಿಸಿದಾಳೆ. ಸರಿ ಈಗ ರಿಪ್ಲೈ ಮಾಡು. ಆಕ್ಚುಲಿ ನಾನ್ ನಿಮ್ಮನ್ನ ಕಾಫಿ ಡೇಟ್ ತರೋಣ ಅನ್ಕೊಂಡೆ, ನೀವು ಒಪ್ಕೊಳ್ಳಲ್ಲ ಅಂತ ಡ್ರಾಪ್ ಆಯ್ತು. ಮಗ ಏನೋ ಯಾಕ್ ಬರೋಲ್ಲ? ಬರ್ತೀನಿ, ಕಾಫಿ ಡೇಟ್ ನನ್ ಕಡೆಯಿಂದ, ಬಿಲ್ ನಾನೇ ಕೊಡ್ತೀನಿ ಅಂತ ಮೆಸೇಜ್ ಮಾಡಿದಾಳೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ. ಹಲೋ ಸರ್, ನಿಮ್ ಮಾಲ್ ಬಂದಿದೆ. ಓಕೆ, ಅಲ್ಲೇ ಮಾಮೂಲಿ ಜಾಗದಲ್ಲಿ ಕೂಡಿ. ಅಕ್ಕಪಕ್ಕ ಯಾರು ಪೊಲೀಸ್ ಯಾರು ಇಲ್ಲ ತಾನೆ? ಸರ್, ಅಮೆಜಾನ್ ನಿಮ್ ಜಾಕಿ ವಿಷಯ ಪ್ರಿಂಟೆಡ್ ಕಾಚೆ ಬುಕ್ ಮಾಡಿದ್ರಲ್ಲ, ಅದ್ ತಂದಿದೀನಿ. ಅದನ್ನ ಕೊಡಕ್ಕೆ ಪೊಲೀಸ್ ಅವ್ರ ಅಂತ ಬೇರೆ ನೋಡ್ಬೇಕಾ? ಕೋಡೆಗೆ ಬಾಲ್ ಯಾರೋ ನೀನು ಕ್ಲೀನ್ ಆಗಿ ಹೇಳಿ ಪಾರ್ಸಲ್ ಬಂದೈತೆ ಅಂತ. ಅದೇನ್ ಮಾಲ್ ಬಂದೈತೆ ಅನ್ನೋದು? ಸರಿ ಸರ್, ನಮ್ಮ ಮನೆ ಶ್ರೀರಾಮ್ಪುರ ಅಲ್ಲ, ಅದಕ್ಕೆ ಹಂಗೆ ಸ್ವಲ್ಪ ಸ್ಲ್ಯಾಂಗ್ ಬಂದ್ಬಿಡುತ್ತೆ. ಚಿಕ್ಕ ಮುಚ್ಕಾಡಲ್ಲಿ ಮನೆ ಕೊಟ್ಬಿಟ್ಟೋಗ. ಓಕೆ ಸರ್, ಪೇಮೆಂಟ್ ಅವರೇ ಮಾಡ್ತಾರೆ, ಕೊಟ್ಬಿಟ್ಟೋಗಲ್ಲಿ. ಬೋಸ್ ಹುಡುಗಿ ನಿಂಗೆ ಹೇಳಿಲ್ವ ಅವರೇ ಕೊಡ್ತಾರೆ ಅಂತ? ಮಾಲ್ ಮಂಜು ನೀವಾ? ಎಲ್ಲಿ ಕ್ಲೀ ಮಾಲು? ಅಣ್ಣ ಅಲ್ಲೇ ಮಾಮೂಲಿ ಕುಡಿ ಅಣ್ಣ. 5,000 ಬ್ಯಾಲೆನ್ಸ್ ಪೇಮೆಂಟ್. ಅಣ್ಣ ಇವಾಗ ಮಾಡ್ತೀರಣ್ಣ, ನಿಮ್ಗೆ ಬೇಗ ಮಾಡು. ಓಣ. ಅಯ್ಯೋ, ಫೋನ್ ಪೇ ನಂಬರ್ ಇಸ್ಕೊಂಡಿಲ್ವಲ್ಲ? ಅಣ್ಣ ನಿಮ್ ಫೋನ್ ಪೇ ನಂಬರ್ ಹೇಳಿ. 9343 ಕೊಟ್ರೆ ಮಗು 0101. ಅಣ್ಣ ಆಯ್ತು ಪೇಮೆಂಟ್. ಸರ್ ಇದೇನು 500 ರೂಪಾಯಿ ವಿಷಯ ಕಾಶಕ್ಕೆ 500 ರೂಪಾಯಿ ಮಾಡ್ಬಿಟ್ಟಿದ್ದೀರಾ? ನೀನ್ ಯಾಕೋ ಫೋನ್ ಪೇ ನಂಬರ್ ಕೊಟ್ಟೆ? ನೀವ್ ಕೇಳಿದ್ರಿ, ನಾನು ಕೊಟ್ಟೆ. ತಿಕ್ಕ ಮನುಷ್ಯನ್ ಕಾಸು ವಾಪಸ್ ಹಾಕೋ. ಸರ್ ಪೇಮೆಂಟ್ 500 ರೂಪಾಯಿ ಇಟ್ಕೊಂಡು ಮಿಕ್ಕಿ 400 ವಾಪಸ್ ಹಾಕಲಿ. ಸರ್ ಇರ್ಲಿ ಬಿಡಿ ಸರ್. ಏನಿರ್ಲಿ ಬಿಡಿ ಸರ್? ಇರ್ಲಿ ಪರವಾಗಿಲ್ಲ ಬಿಡಿ ಸರ್. ಏನೋ ಇರ್ಲಿ ಪರವಾಗಿಲ್ಲ. ಹಲೋ ಇವ್ನ ಜಿನ ಬಡಿಯಾ. ಹಲೋ ತಿಕ್ಕ ಮನುಷ್ಯನ್ ಕಾಸು ಹಾಕೋ ಪೌಡೆ. ಯಾಕೋ? ಯಾವ ಕಾಸು ಅಲ್ಲಿ? ನೀನ್ 5,000 ಹಾಕೋ ಫಸ್ಟ್. ನಿಮಗೂ ಮುಡ್ತಾ ಫೋನು? ಮಾಡ್ತೀನಿ ಇವಾಗ. ನಿಮ್ ಫೋನ್ ಪೇ ನಂಬರ್ ಹೇಳಿ. 2343 ಬಿಸ್ಲು ಜಾಸ್ತಿ ಕುಡಿ ನೀರು. ಅಣ್ಣ ಮಾಡ್ತೀನಿ ಒಂದ್ 5 ನಿಮಿಷ. ಮಾಡಿಲ್ಲ ಅಂದ್ರೆ ನಿಮ್ ಮಗ ಇಲ್ಲೇ ಅವನೇ ಎತ್ಕೊಂಡು ಹೋಗ್ಬಿಡ್ತೀನಿ. ಮಾಡ್ತೀನಿ. ಈ ಡೆಲಿವರಿ ಗೋಳಿ ಮಗನ್. ಹಲೋ ಅಲ್ಲ ಸರ್, ನಿಮ್ ವಿಷಯ ಕಷ ನಿಮ್ ಮಗನ್ ಕೈ ಕೊಟ್ಟಿದ್ದೀನಿ. ಪೌಡೆ ಬ್ಯಾಗ್ ಮುಚ್ಕೊಂಡು ಫಸ್ಟ್ ಕಾಸು ಹಾಕಲಿ. ಇರ್ಲಿ ಬಿಡಿ ಸರ್, ಟಿಪ್ಸ್ ಅಂತ ಇಟ್ಕೊಂತೀನಿ. ಟಿಪ್ಸ್ ಅಂತ ಇಟ್ಕೊಳಕ್ಕೆ 40 ರೂಪಾಯಿ ಕೆಟ್ಟಿದ್ದೀನಾ? 4,500 ಕಣ. ಇರ್ಲಿ ಬಿಡಿ ಸರ್. ನೀನ್ ಕಾಸು ಕೊಡ್ಲಿ ಅಂದ್ರೆ ನಿಮ್ ಕಂಪ್ನಿ ಕಂಪ್ಲೇಂಟ್ ಮಾಡ್ಬಿಟ್ಟು ನಿನ್ನ ಕೆಲ್ಸನೇ ತೆಗಿಸ್ಬಿಡ್ತೀನಿ ನೋಡು. ಸರ್ ನಾನೇ ಕೆಲಸ ಬಿಡ್ತೀನಿ ಸರ್, ಇವತ್ತೇ ನನ್ನ ಲಾಸ್ಟ್ ಡೇ. ಅದು ಅಲ್ಲದೆ ನಿಮ್ದೇ ಲಾಸ್ಟ್ ಆರ್ಡರ್. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರೆ ಸರ್. ಅವಕ್ ಮುಂಚೆ ಒಂದ್ ವಿಷಯ, ಯಾರೋ ಒಬ್ಬ ಬ್ಲಾಕ್ ಮಾಸ್ಕ್ ಹಾಕೊಂಡು ಅವಾಗಿಂದ ನಿಮ್ ಮಗನ್ನೇ ಗುರಾಯಿಸ್ತವನೆ. ನನ್ನ ಮಕ್ಕಳು ಒಂದೊಂದಲ್ಲ